ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಮಂದರ್ತಿ ದೇವಸ್ಥಾನದಂಗ ಅಲ್ಲ ಮಂದರ್ತಿಯಲ್ಲಿ ನಡೆಯುವ ಸಂಕೀರ್ತನೆ ಅಲ್ಲಿ ಹೊರಟಿದ್ದೇವೆ. ಸಂಕೀರ್ತನೆ ಅಲ್ಲಿ 108 ತಂಡ ಬಂದು ಭಜನೆ ಮಾಡತ್ತಂತೆ. ಅಂದರೆ ಸಂಜೆಯಿಂದ ಹಿಡಿದು ಬೆಳಿಗ್ಗೆ 6 ಗಂಟೆವರೆಗೂ ಭಜನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಾವೀಗ ಅಲ್ಲಿಗೆ ಹೊರಡ್ತಾ ಇದ್ದೇವೆ. ಅಲ್ಲಿ ಹೋಗಿ ಮತ್ತೆ ವಿಡಿಯೋ ಹಾಕ್ತೆ, ಎಲ್ಲರೂ ನೋಡಿ. ನಾವೀಗ ಇಲ್ಲಿ ರೀಚ್ ಆಯಿತು. ಕಾರ್ ಸಹ ಪಾರ್ಕ್ ಮಾಡಿದ್ದೆಲ್ಲ ಹಾಕ್ಕೊಂಡಿದ್ದೀವಿ. ಇಲ್ಲೊಂದು ಭಜನೆ ತಂಡದವರು ಭಜನೆ ಮುಗಿಸಿ ಬರ್ತಾ ಇದ್ರು. ಇಲ್ಲೊಂದು ಆಂಜನೇಯನದ್ದು ಮೂರ್ತಿ ಇದು ಫೋಟೋ ಇಟ್ಟಿದ್ರು, ಭಾರಿ ಚಂದ ಇತ್ತು. ಐದು 1 2 3 4 5 ಕರೆಕ್ಟ್ 5 ಸ್ಟೇಜ್ ಹಾಕಿದ್ರು ಭಜನೆ ಮಾಡಲಿಕ್ಕೋಸ್ಕರ. ಎಲ್ಲ ಕಡೆ ಒಂದೊಂದು ಭಜನೆ ಆಗ್ತಾ ಇದೆ. ಒಂದು ತಂಡ ಇಲ್ಲಿ ಭಜನೆ ಮಾಡ್ತಾ ಇದ್ರೆ, ಇನ್ನೊಂದು ತಂಡ ಅಲ್ಲಿ ಭಜನೆ ಮಾಡ್ತಾ ಇದ್ರು. ಆಮೇಲೆ ನಂದು ಎದುರು ಸಹ 3 ಸಂಕೀರ್ತನ ಸ್ಟೇಜ್ ಇದೆ. ಸಣ್ಣ ಸಣ್ಣ ಮಕ್ಕಳೆಲ್ಲ ಭಜನೆ ಕುಣಿತಾ ಇದ್ರು. ಇದು ಸಣ್ಣ ಮಕ್ಕಳು ತಂಡ. ಅಮ್ಮ ಅಲ್ಲಿ ನಮ್ಮ ಗುರುಗಳು ಕಣಿ, ನಮ್ಮ ಗುರುಗಳು ಸಹ ಇದ್ರಲ್ಲ ಅಲ್ಲಿ. ಓಡ್ತು ಇಲ್ಲೊಂದು ಭಜನೆ ತಂಡ ಇದೆ. ಇದರಲ್ಲಿ ಮಕ್ಕಳು ಇದ್ದಾರೆ, ದೊಡ್ಡವರು ಇದ್ದಾರೆ. ನಮ್ಮ ಎದುರೊಂದು ಮಂದರ್ತಿ ಅಮ್ಮನದ್ದು ಲೈಟಿಂಗ್ಸ್ ಇದಿದೆ, ಫೋಟೋ ಚಿತ್ರಣ ಇದೆ. ಸಿಂಹವಾಹಿನಿ ಆಗಿರುವ ಮಂದರ್ತಿ ಅಮ್ಮ. ಅಲ್ಲಿ ಒಂದು ಸ್ಟೇಜ್ ಪ್ರೋಗ್ರಾಮ್ ಸಮೇತ ಇತ್ತು. ಅಲ್ಲಿ ಮೇ ಬಿ ಭಜನೆ ಎಲ್ಲ ಮಾಡ್ತಾರಲ್ಲ, ಅವ್ರದ್ದು ತಂಡಕ್ಕೆ ಒಂದು ಕಾಣಿಕೆ ಕೊಡುವಂಥದ್ದೇನೋ ಇರ್ಬೋದಲ್ಲಿ. ಇಲ್ಲಿ ಒಂದು ಇದು ಲಾಸ್ಟ್ ಇದೆ ಅನ್ಸುತ್ತೆ. ಮಕ್ಕಳೆಲ್ಲ ಅಡ್ಡ ಬೀಳ್ತಿದ್ದಲ್ಲ. ಅವ್ರು ಇನ್ನೊಂದು ತಂಡದವ್ರು ರೆಡಿಯಾಗಿ ನಿಂತಿರ್ಕಾಣಿ. ನೆಕ್ಸ್ಟ್ ಅವರೇ ಇರ್ಬೇಕು ಮೇ ಬಿ. ಅಲ್ಲಿದ್ರಲ್ಲ, ಮೇ ಬಿ ಅಲ್ಲಿಂದ ಎಕ್ಸಿಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಮೇ ಬಿ ಇನ್ನೊಂದು ಬೆಲ್ ಹೊಡೆದ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ ಇರಬೇಕು. ತುಂಬ ಟೀಮ್ಸ್ ಬಂದಿದ್ರು, ಎಲ್ಲ ಲೈನಲ್ಲಿ ಹೋಗ್ತಾ ಇದ್ರು.
ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡಿರು. 5 ವೇದಿಕೆ ಇಟ್ಟಿರು. ಅಂದರೆ ಇಲ್ಲಿ 5 ಜನ ಅಕ್ಕ ತಂಗಿಯರು ಇರ್ತಾರಲ್ಲ, ಚಾರುರತಿ, ದೇವರತಿ, ನಾಗರತಿ, ನೀಲರತಿ, ಮಂದರತಿ, ಹಾಗೆ ಹೆಸರು ಸಮೇತ ವೇದಿಕೆಗೆ ಒಂದೊಂದು ಹೆಸರು ಕೊಟ್ಟಿರು. ಒಂದು ಫಸ್ಟ್ ಇರುವಂಥದ್ದು ದೇವರತಿ ವೇದಿಕೆ, ಸೆಕೆಂಡ್ ಇರುವಂಥದ್ದು ನಾಗರತಿ ವೇದಿಕೆ, 3ನೇ ಇರುವಂಥದ್ದು ಚಾರುರತಿ ವೇದಿಕೆ, ಆಮೇಲೆ 4ನೇದು ಮಂದರತಿ ವೇದಿಕೆ, 5ನೇದು ನೀಲರತಿ ವೇದಿಕೆ ಅಂತೇಳಿ ಹೇಳಿ ಮಾಡಿ. ಮಕ್ಕಳು ಸೀರಿಯೆಲ್ಲ ಉಟ್ಕೊಂಡು ಚಂದ ಕಾಣಿಸ್ತಿದ್ರು ತಾಯಿ. ಇದಾಗ್ಬೇಕ ನೆಲ್ಗೆಗೆ. ಭಕ್ತಿ, ರಾಗ, ತಾಳ ಅಂತಾನೆ ತುಂಬ ಚಂದ ಅರೇಂಜ್ಮೆಂಟ್ ಎಲ್ಲ ಮಾಡಿಸಿರೋ. 5 ಸ್ಟೇಜ್ ಇರ್ಬೋದು, ಎಲ್ಲವೂ ಸಮೇತ ತುಂಬ ಚಂದ ಮಾಡಿಸಿರೋ. ಭಜನೆ ಕುಣಿಯೋರು ಅಷ್ಟೇ ತುಂಬ ಚಂದ ಕುಣಿತಾ ಇದ್ದರು. ಆಮೇಲೆ ಭಕ್ತಿ, ಭಾವ, ರಾಗ, ತಾಳ ಎಲ್ಲ ಅವರಲ್ಲಿ ಕಾಣಿಸ್ತದೆ. ಅಷ್ಟು ಚಂದ ಭಜನೆ ಮಾಡುವರು. ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಸಮೇತ ಒಂದು ಕುಣಿತಿದ್ದ ಭಜನೆ ಎಷ್ಟು ಚಂದ ಅಂದರೆ ಕಾಮಕ್ಕೆ ಖುಷಿ ಆಯ್ತು. ಅಷ್ಟು ಚಂದ ಕುಣಿತಾ ಇದ್ರು ಮಕ್ಕಳು. ಈಗ ಸಂಕೀರ್ತನೆ ಎಲ್ಲ ನಮ್ಮದು ಮುಗಿಸ್ಕೊಂಡು ನಾವೀಗ ದೇವ್ರ ದರ್ಶನಕ್ಕೋಸ್ಕರ ಹೋಗ್ತಾ ಇದ್ದೇವೆ. ಇಲ್ಲಿಂದ ಒಂದು 100 ಮೀಟ್ರ್ ದೂರ ಇರ್ಬೋದು ನಡಿಲಿಕ್ಕೆ. ಇಲ್ಲಿಂದ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇತ್ತು. ಈಗ ನೆಡುತಿಂಗೆ ಮೊನ್ನೆ ಪಾದಯಾತ್ರೆ ಮಾಡೋದೆಲ್ಲ ನೆನಪಿ ಬರ್ತಾ ಇತ್ತು ನನಗೆ. ಎಷ್ಟು ನಡ್ಕೊಂಡು ಮನೆಯಿಂದ ಹಿಡಿದು ಇಲ್ಲಿ ತನಕ ಸಹ ನಡ್ಕೊಂಡೇ ಬಂದಿತ್ತು. ಆ ವಿಡಿಯೋನ ನಾನು ಫಸ್ಟ್ ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೆ. ಯಾರಿಗಾದ್ರು ನೋಡಬೇಕಂತ ಎಣಿಸಿದರೆ ಆ ವಿಡಿಯೋ ಸಹ ನೋಡಿ, ನಾವು ಹೆಂಗೆಲ್ಲ ಬಂದಿತ್ತು, ಏನೆಲ್ಲ ಕತೆ ಎಲ್ಲ ನೋಡಬೇಕಂತ ಇದ್ದರೆ ನೋಡ್ಬೋದು. ನೀವಮ್ಮರನ್ನ ಯಾರಂತೇಳಿ ಹೇಳಿ. ಸಂಕೀರ್ತನೆಯಲ್ಲಿ 60 ಏಜ್ ದಾಟಿದ ಅವರಿಂದ ಹಿಡಿದು 6 ಏಜಿನವರೆಗೂ ಸಮೇತ ಮಕ್ಕಳು, ಹಳೆಯವರು, ಮಧ್ಯಮ ವಯಸ್ಕರು, ಹೆಂಗಸರು, ಗಂಡಸರು ಎಲ್ಲರೂ ಇದ್ದಾರೆ. ಕಾಂಬಕ್ಕೆ ಎಷ್ಟು ಖುಷಿ ಆಯ್ತಂದರೆ, ನಮ್ಮ ಭಜನೆ ಎಲ್ಲ ಇನ್ನೂ ತುಂಬ ಟೈಮ್ ತನಕ ಬರ್ಬೋದು. ಈಗ 6 ವರ್ಷದ ಮಕ್ಕಳೆಲ್ಲ ಮಾಡ್ತಿದ್ದ ಅಂತೇಳಿ ಹೇಳಿದ್ರೆ ಅವ್ರು 60 ವರ್ಷದ ತನಕ ಮಾಡ್ರೆ ಲೆಕ್ಕ ಹಾಕ್ಬೋದು ಎಷ್ಟು ವರ್ಷ ತನಕ ಬರ್ಬೋದು ನಮ್ಮ ಭಜನೆ ಎಲ್ಲ ಹೇಳಿ. 15 ನಿಮಿಷನಾ? ನೀವು ಸ್ವಲ್ಪ ಗಟ್ಟಿ ಹೇಳಿದ್ರೆ ಮಾತ್ರ ಕೇಳ್ತತ್ತು. ಒಂದೊಂದು ಸ್ಟೇಜಿಗೆ 15 ನಿಮಿಷ ಕೊಟ್ಟಿರಂತೆ. ಅಷ್ಟೇ ಅಂತೆ. ಒಂದೊಂದು ಸ್ಟೇಜಲ್ಲಿ ಒಬ್ರೊಬ್ರು ಒಂದೊಂದು ತಂಡ, ಒಂದು ತಂಡದಲ್ಲಿ ಮತ್ತೆ 16 ಜನ ಇರಬೇಕು ಅಂಥದ್ದೆಲ್ಲ ರೂಲ್ಸ್ ಎಲ್ಲ ಇತ್ತು ಸುಮಾರು.
ಈಗ ಸಂಕೀರ್ತನೆ ಮುಗಿಸಿ ಮನೆಗೆ ಹೊರಟಿತ್ತು. ನಾನು, ನನ್ನ ತಂಗಿ, ನನ್ನ ಅಮ್ಮ, ನನ್ನ ಪಪ್ಪ.